ಈ ಕಡೆ ಗೌಡ್ರ ಮನೆ ಕಡೆ ಎಷ್ಟು ಜನ ಪಬ್ಲಿಕ್ ಗೌಡ್ರ ಮನೆ ಒಳಗೆ ಎಷ್ಟು ಜನ ಯಾಕೆ ಮಾಡಿಲ್ಲ, ಯಾಕೆ ಬಂದ್ ಮಾಡಿಲ್ಲ? ನಿನ್ನೆ ಬಂತು ಅಲ್ಲೇ ನೀರೆಲ್ಲ ಮೈ ತೊಳಕೆಲ್ಲಾರು ಪರಿಸ್ಥಿತಿ ಬಂದಿನ ಹಂಗ. ಪೂಜೆ ಇಲ್ಲ, ಪೂಜೆ ಆಗತ್ತಾಗ ಊಟ ಇಲ್ಲ. 3 ದಿವಸ ಆಯ್ತು ನೀರಿಲ್ಲ ಕುಡ್ಯಾಕ. ಕುಡ್ಯಾಕ ಕರೆಂಟ್ ಬಂದ 11 ತನಕ ಕರೆಂಟ್ ಆದ. 11 ತನಕ ನಾನು ನೀರು ಬಿಟ್ಟಿಲ್ಲ. ರಾತ್ರಿ 2 ತನಕ ಕರೆಂಟ್ ಆದ. 2ವರೆಗೆ ನೀರು ಟಾಕಿ ನೀರೇ ಇಲ್ಲ. ಸ್ಪೀಡಾಗ ಹೇಳಿದ್ರೆ ಆಯ್ತು ಫೋನ್ನಾಗೆ ಮಾತಾಡ್ತಾನೆ ಅಥವಾ ಎಲ್ಲೋ ಇರ್ತಾನೆ, ಫೋನ್ನಾಗೆ ಮಾತಾಡ್ತಾನೆ. ಪಂಚಾಯತಿ ಬರಲ್ಲ, ಜನ ಸಮಸ್ಯೆ ಕೇಳಲ್ಲ. ಮನೆಗೆ 2 ನಳ ಪೈಪ್ ಕೊಟ್ಟಿಗೆಸಿ ಕಲೆಕ್ಷನ್ ಕೊಡ್ತಾರ. ಈ ಕಡೆ ಗ್ರಾಮಸ್ಥರ ನಳಕ್ಕೆ ಅವ್ರಿಗೆ 1 ಪೈಪ್ ಇಟ್ಟಿಗೆಸಿ 1 ಕಿರಿಬಾಳು ಹೋಗಲ್ಲ, ಅಷ್ಟು ನಳ ನೀರು ಬಿಡ್ತಾರ. ಈ ಜನ ಹೆಂಗ್ ಬದುಕ್ಬೇಕು ಸರ್? ಈಗ ML ಮನೆ ಒಳಗ ಜನನೇ ಬಿಡಲ್ಲ. ನಾವು ಹೆಂಗ್ ಬದುಕ್ಬೇಕು? ನೀರೇ ಬರೋಲ್ಲ ಬಿಲ್ಕುಲ್. ದನ ಕರುಗಳಿಗೆ ನೀರಿಲ್ಲ. ನೀರಿಲ್ರಿ, ಊರ ಕರೆಂಟ್ ಇಲ್ಲ. ನೀರಿಲ್ಲ, ಅಡಿಗೆ ಮಾಡ್ಕೊಂಡು ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕ್ರಿ ನಾವು? ಮಕ್ಕಳು ಮರಗಳು ಹೆಂಗೆ ಬದುಕಬೇಕು? ದನಕ್ಕೆ ನೀರಿಲ್ಲ, ಕರಿಗೆ ನೀರಿಲ್ಲ, ಹೆಂಗೆ ಬದುಕಬೇಕು? ಊಟ ಮಾಡಿದರೆ ಬರ್ತೀವಿ, ಮತ್ತು ಇನ್ನೇನು ಮಾಡ್ಬೇಕ್ರಿ ನಾವು? ಮಕ್ಕಳು ಮರಗಳು ಹೆಂಗೆ ಬಿಟ್ಟು ಹೋಗ್ಬೇಕು ಕೆಲ್ಸಕ್ಕೆ? ನೀರಿಂದ ಏನು ತೊಂದ್ರೆ ಭಾಳ ಆಗ್ಯದ, ಕರೆಂಟಿಂದ ತೊಂದರೆ ಆಗ್ಯದ. ಕೇಳಿದ್ರಿ ಎಲ್ಲ ಬರ್ತದಂತಾರೆ, ಆ ಕಡೆ ಆತಾರ್ರಿ. ನೀರು ಬರ್ತಾವ, ಆಯ್ತು ಬಂದು ನೋಡಂತಾರೆ, ಆ ಕಡೆ ನೀರಿಲ್ಲ ಪೀರಿಲ್ಲ. ಮತ್ತು ಈಗ 6 ತಿಂಗಳಾಯ್ತು ರೀ, ಭಾಳ ಕಪ್ಲಿಕ್ಕೆ ಆಗ್ಯದ ನಮ್ಗೆ ನೀರಿಂದು. ಕುಡ್ಲಿಕ್ಕೆ ನೀರಿಲ್ಲ. ಈಗ ದನ ಕರು ಮನೆಗೆ ಆಡುಗಳು ಎಮ್ಮೆ ಅವ, ನೀರಿಲ್ಲ ರೀ. ಕುಡ್ಲಿಕ್ಕೆ ನೀರಿಲ್ಲ. ಸುಕ್ಕಳು ಒದರ್ಲಕತ್ತೇವೆ ಬರಟಿಗೆ ಮಕ್ಕಳು. ಏನು ಕೊಡ್ತಾರೇನ್ರಿ? ಏನು ಕೊಡ್ತಾರ ಬಿಡ್ತಾರೆ ನೀರು? ಪಂಚಾಯತಿ ಬರ್ಬೇಕು, ಇದಕ್ಕೆ ಹೋಗ್ಬೇಕು, ಮತ್ತೆ ವಾಪಸ್ ಹಾಕ್ಸ್ತೀವಿ ಅಂತಾರೆ ಬೋರಿಂಗ್. ಹಾಕ್ಸ್ತೀವಿ, ಆಯ್ತು ಇಲ್ಲಿ ಬಂದು ಅಂತಾರೆ. ಯಾಕಂಡು ಬಿಡೋತ್ತಾರ, ಯಾಕಂಡಿಲ್ಲ ಊರಾಗ ಕುಡಿಯೋ ನೀರಿಲ್ಲ, ಉಪ್ಪು ನೀರು ಸೈತಲ್ಲ ಇಲ್ಲಪ್ಪ. ಮೈ ತೊಳಕ ನೀರು ಸಿಗೋಲ್ಲ ನಮ್ಗೆ. ಏನು ಮಾಡ್ಬೇಕು? ಏನ್ ಮಾಡ್ಬೇಕು? ಇತ್ತ ಮುದುಕರಿ ಎಲ್ಲಿ ಯಾವ ಹೊಲಕ್ಕೆ ಹೋಗಿ ತರ್ಬೇಕು ನೀರು? ಯಾವ ಹೊಲಕ್ಕೆ ಹೋಗಿ ತರ್ಬೇಕು? ಹ್ಯಾಂಡ್ ಪಂಪ್ ಇಲ್ಲ, ಒಂದು ಬೋರ್ವೆಲ್ ಇಲ್ಲ, ಒಂದು ಬಾವಿ ಇಲ್ಲ. ಬೇರೆ ಈ ಕಡೆ ಬೇರೆ ಕುಡ್ತೀವ್ರಿ ಸರ್. ದನ ಕರಗಳು ಎಲ್ಲಿ ಕುಡ್ಬೇಕು? ದನ ಕರಗಳು ಎಲ್ಲಿ ಕುಡ್ಬೇಕು? ಮತ್ತೆ ಅಷ್ಟು ತಕ್ಲೀಫ್ ಕೊಡಕತ್ತಾರ. 6 ಜನ ಕೇರ್ಲೆಸ್ ಅದ ಇಲ್ಲಿ. ನೀರಿಲ್ಲ ಅಂದ್ರೆ ಯಾರು ಉಳಿಯಕ್ ಆಗಲ್ಲ. ಬದುಕದೇ ನೀರಿಲ್ಲ. ಅವ್ರಿಗೇನು ಊಟ ಕೇಳಲ್ಲ ಬಿಟ್ರೆ ಸಾಕು ಸರ್ ನಮ್ಗೆ. ಮತ್ತೆ ಬೇಕೇ ಬೇಕು, ಬೇಕೇ ಬೇಕು. ಎತ್ತುಗಳು ಕುಡಿಯಕ್ ನೀರಿಲ್ಲ. ಹಾಗಾಗಿ 3 ದಿನದಿಂದ ಕರೆಂಟ್ ಕೂಡ ಇಲ್ಲ. ಏನ್ ಮಾಡ್ತಾ ಇದಾರೆ ಅವ್ರು? ಪೀಡದವರು ಸೆಕ್ಯೂರಿಟಿಗಳು ಏನ್ ಮಾಡ್ತಾ ಇದಾರೆ? ಡ್ಯೂಟಿ ಮಾಡಕತ್ತಾರ ಇಲ್ಲ ಅವರು? ಒಟ್ಟ ಟೋಟಲ್ ನೀರಿಂದು ಕರೆಂಟಿಂದು ಸಮಸ್ಯೆ ನೋಡಿ ಸರ್. ಈಗ ನಾವು ಪಂಚಾಯತಿ ಬಂದ್ಗೆ ನಾವು ಯಾರಿಗೆ ಕೇಳ್ಬೇಕು ಸರ್? ರೈತರು ಯಾರಿಗೆ ಕೇಳಬೇಕು? ಪಂಚಾಯತಿಗೆ ಕೇಳಬೇಕು. ಪಂಚಾಯತಿಗೆ ಕೇಳಿದ್ರೆ ಏನು ಮಾಡ್ತಾನೆ ರೀ? ಪೀಡೋ ನಮ್ಮ ಕೂಡ ಜಾಸ್ತಿ ಮಾತಾಡಲ್ಲ. 1 ಇಲ್ಲ 2 ಮಾತಾಡ್ತಾನೆ. ಆಯ್ತಪ್ಪ ನೀರು ಬಿಡೋರಿಗೆ ಹೇಳ್ತಾನೆ, ಫೋನ್ ಕಟ್ ಮಾಡ್ತಾನೆ. 3 ದಿವಸ ಆದ್ರೆ ನೀರಿಲ್ಲ, ಜಳಕ ಮಾಡೋಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಈ ಥರ ಈಗ ನಾವು ಗುರುವಿನ ಮಕ್ಕಳು, ನಮ್ಮ ಪೂಜೆ ಜಳಕ ಆಗತಕ್ಕ ಊಟ ಇಲ್ಲ. ಮತ್ತು ಈ ಥರ ಮಾಡ್ತಾರೆ ಸರ್. ದನ ಕರುಗಳಿಗೆ ಅಂದ್ರೆ ಬಿಲ್ಕುಲ್ ನೀರಿಲ್ಲ ಸರ್. ನಮ್ಮ ಇಲ್ಲೇಸಿ ಒಂದು ಸುಮಾರು 1,80,00,000 ಇಟ್ಟಿಗೆಸಿ ಟ್ಯಾಂಕ್ ಮಾಡ್ಯಾರ ಸರ್, ಒಳ್ಳೆ ಕಲೆಕ್ಷನ್. ಅದು ಅನಾಮತ್ ನುಂಗಿಗೆಸಿ ಅದ್ರ ನೀರೇ ಇಲ್ಲರಿ. ಟಾಕಿದ 1 ಹನಿ ನೀರೇ ಬಂದಿಲ್ಲ. ಟಾಕಿಗೆ 1 ಹನಿ ನೀರೇ ಬಂದಿಲ್ಲ. ಸೋಮಶೇಖರ್ ಜೈ ಅಂತೇಳಿ ಮಾಜಿ ಶಾಸಕನ ಹಳೆ ಅವ ಏನು ಮಾಡಿಬಿಟ್ಟನ, ಇಲ್ಲಿ
ಅವು ಊರೊಳಗೆ ಬೋರಲ್ಲಿ ಹಾಕ್ಸಿ ನೀರು ಕೊಡ್ಬೇಕು ನೋಡ್ರಿ. ಇದು ಹೊಳಿ ಕಲೆಕ್ಷನ್ ಕಟ್ ಮಾಡಿಬಿಟ್ಟು ಇದು ಪೈಪ್ ಲೈನ್ ಇದಕ್ಕೆ ಕಲೆಕ್ಷನ್ ಕೊಟ್ಬಿಟ್ಟಾನ್ರಿ. ಅದು ತಾಂಡಕ್ಕೆ ಕೊಟ್ಬಿಟ್ರೆ ಸಪ್ಲೈ. ಆ ಹೊಳಿಲೇಸಿ ಒಂದು ಹನಿ ನೀರಿಲ್ಲ. ಅದು ಸುಮ್ಮನೆ 1-2 ಕೋಟಿ ಕಲಸ ಅದು. ಬಂದರೆ ಇಲ್ಲಿ ನೀರು ಬಿಡೋವನ್ನ ಸರಿ ಇಲ್ಲ. ಬರೀ ಕುಡಿತಾನ 24 ಗಂಟೆ ಮಕ್ಕಂತಾನ. ಈ 2 ಜನಾರ ಒಬ್ಬನಿಗೆ ಡ್ಯೂಟಿ ಮಾಡಪ್ಪ ನೀನು ಡಬಲ್ ಡ್ಯೂಟಿ ಮಾಡ ಅಂತಾರೆ. ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅಡುಗೆ ಮಾಡೋದು ಎಲ್ಲಿ ಸರ್? ಒಂದು ಟೈಮ್ ಉಣ್ತೀವಿ, ಒಂದು ಟೈಮ್ ಹಿಂಗೆ ಇರ್ತೀವಿ. ಮತ್ತು ಏನು ಮಾಡೋಕ್ಕಾಗಲ್ಲ. ಮೈ ಜಳಕ ಮಾಡಿಲ್ಲ ಸರ್ ನಾವು ಇನ್ನವರೆಗೆ ಆದರೂ. ನಮ್ಮ ಪರಿಸ್ಥಿತಿ ಯಾರು ಕೇಳಂಗಿಲ್ಲ ಇಲ್ಲಿ. ನೋಡ್ಬೇಕಾದ್ರೆ ದೊಡ್ಡ ಇದು ಶಾಸಕನ ಊರಪ್ಪ ಅಂತಾರೆ. ನಾವು ಶಾಸಕನೂರೇ ಕರೆಕ್ಟ್ ಇದು. ಆದರೆ ನಮ್ಮದು ಯಾರು ನಮ್ಮ ಪರಿಸ್ಥಿತಿ ಯಾರು ಕೇರ್ ಮಾಡಲ್ಲ. ನಾವು ಹೇಳೋಕ್ಕಾದ್ರೆ ಇದೇ PDO ವಾಟ್ಸಪ್ ಮಾಡಿ ಹಾಕ್ತಾನೆ ಸರ್ ಅವ್ರಿಗೆ, ಶಾಸಕಿಗೆ ಹಾಕ್ತಾನೆ. ಈ ಥರ ಕಂಪ್ಲೇಂಟ್ ಮಾಡಕತ್ತಾರಪ್ಪ ನಿನ್ನ ಮೇಲೆ ಅಂತ ವಾಟ್ಸಪ್ ಕೊಡ್ತಾನೆ ಡೈರೆಕ್ಟ್. ಈಗ ಮಾತಾಡಕತ್ತೀವಲ್ಲ ಹಿಂಗೆ ಕೊಡ್ತಾನೆ. ಇಂಥ ರಾಜಕಾರಣ ಮಾಡಕ್ಕೆ ಬಂದ ನೀವು PDO. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.